ಜೊತೆಗೆ ಬೆಳಗಾವಿಯಿಂದ ಹೃಷಿಕೇಶ್ ಬಹದ್ದೂರ್ ದೇಸಾಯಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹೃಷಿಕೇಶ್ ದೇಸಾಯಿ ಅವರೇ, ಬಹಳ ಮುಖ್ಯವಾಗಿ ಎಕ್ಸಿಟ್ ಪೋಲ್ಗಳ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಡೀಟೇಲ್ಸನ್ನು ಗಮನಿಸಿದಾಗ ವಿಶೇಷವಾಗಿ ನಾವು ನ್ಯೂಸ್ 18ನ ಕಡೆಯಿಂದ ನಡೆಸಿರುವಂತಹ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ, ಕರ್ನಾಟಕದ ಉತ್ತರ ಭಾಗದಲ್ಲಿ ಕೇವಲ 1 ಸೀಟು ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಈ ಅಂಶವನ್ನು ತಾವು ಬೆಳಗಾವಿಯಲ್ಲಿ, ಯಾಕೆಂದರೆ ಕಾಂಗ್ರೆಸ್ನವರು ಬಹಳ ವಿಶ್ವಾಸದಲ್ಲಿರುವ ನಾವು ಚಿಕ್ಕೋಡಿ ಗೆಲ್ತೀವಿ, ನಾವು ಬೆಳಗಾವಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಏನಿದ್ದಾರೆ, ಅದು ಸಾಧ್ಯತೆ ಇದೆಯಾ ಹೃಷಿಕೇಶ್ ದೇಸಾಯಿ ಅವರೇ? ನಮಸ್ಕಾರ ಹರಿ, ಗುಡ್ ಮಾರ್ನಿಂಗ್. ನಿನ್ನೆಯಿಂದ ಈ ಬೇರೆ ಬೇರೆ ಚರ್ಚೆಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಇದರಲ್ಲಿ ನನಗೆ ಅನಿಸುವ 2-3 ವಿಷಯಗಳನ್ನು ಫಸ್ಟ್ ಕ್ಲಾರಿಫಿಕೇಶನ್ ಹೇಳ್ತೇನೆ ನಾನು. ಓಕೆ. ಒಂದು, ನನಗೆ ಪ್ರೀಪೋಲ್ ಮತ್ತು ಎಕ್ಸಿಟ್ ಪೋಲ್ ಬಗ್ಗೆ ಅಷ್ಟೊಂದು ವಿಶ್ವಾಸ ಇಲ್ಲ. ಅದು ಈ ಪಾರ್ಟಿ ಗೆಲ್ತದೆ, ಆ ಪಾರ್ಟಿ ಸೋಲ್ತದೆ ಅಂತ ಆ ಕಾರಣಕ್ಕಲ್ಲ, ಅದು ಅಕಾಡೆಮಿಕ್ ಕಾರಣಗಳಿಗಾಗಿ. ಅಂದರೆ ನಿನ್ನೆನೂ ನಾ ಹೇಳಿದೆ, ಭಾರತದಲ್ಲಿ ಸುಮಾರು 50,000 ಕಾಲೇಜ್ ಮತ್ತು ಯೂನಿವರ್ಸಿಟಿಗಳಿದೆ. ಆದರೆ ಒಂದೇ ಒಂದು ಕಡೆ ಸೆಫಾಲಜಿ ಅಥವಾ ಚುನಾವಣಾ ವಿಜ್ಞಾನದ ಒಂದು ಕೋರ್ಸ್ ಇಲ್ಲ, ಒಂದು ರಿಸರ್ಚ್ ನಡೆಯೋದಿಲ್ಲ, ಒಬ್ಬರು ಪ್ರೊಫೆಸರ್ ಇಲ್ಲ, ಅದ್ರ ಬಗ್ಗೆ ಒಂದು ಟೆಕ್ಸ್ಟ್ ಬುಕ್ ಇಲ್ಲ. ಇನ್ನು ಜರ್ನಲಿಸಮ್ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳು ಏನು ಕಲಿತಾ ಇದ್ದಾರೆ ಅಂದರೆ ಕೇವಲ ಲ್ಯಾಂಗ್ವೇಜ್ ಕಲಿತಾ ಇದ್ದಾರೆ ಮತ್ತು ಈಗ ಹೊಸ ತಂತ್ರಜ್ಞಾನ ಕಲಿತಾ ಇದ್ದಾರೆ, ಸೆಫಾಲಜಿ ಕಲಿತಾ ಇಲ್ಲ. ಈ ಹೊಸದಾಗಿ ಏನು ಸೆಫಾಲಜಿಸ್ಟ್ಗಳದ್ದು ಒಂದು ಟ್ರೆಂಡ್ ಬಂದಿದೆ, ಪ್ರಶಾಂತ್ ಕಿಶೋರಿಂದ ಶುರುವಾಗಿ ಈಗ ಸುನೀಲ್ ಕುಣಗಳು ಎಟ್ಸೆಟ್ರಾ. ಮೊನ್ನೆ ಕಾರವಾನ್ ಅವರು ಸುಮಾರು 35 ನ್ಯಾಷನಲ್ ಲೆವೆಲ್ ಇಂಥ ಎಲೆಕ್ಷನ್ ಸ್ಟ್ರಾಟಜಿ ಕಂಪನಿಗಳಿದೆ ಅಂತ ಹೇಳಿದ್ದಾರೆ. ಅವರು ಕಾರ್ಪೊರೇಟ್ ಕಂಪನಿಗಳ ಕೆಲಸ ಮಾಡ್ತಾ ಇದ್ದಾರೆ, ಅವರವ್ರದೇ ಒಂದೊಂದು ಭಾಗವಾಗಿ ಅವರು ಸರ್ವೆನೂ ನಡೆಸ್ತಾ ಇದ್ದಾರೆ. ಹೌದು. ಇನ್ಫ್ಯಾಕ್ಟ್ ಅವರು 6 ತಿಂಗಳ ಮುಂಚೆ ಸರ್ವೆ ನಡೆಸ್ತಾ ಇದ್ದಾರೆ. ಕೆಲವು ಪಕ್ಷಗಳು, ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ ಕೆಲವು ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಆಯ್ಕೆಯನ್ನು ಸಹಿತ ಅವರು ಸರ್ವೆ ಮೇಲೆ ಮಾಡಿದ್ದಾರೆ. ಕರ್ನಾಟಕದಲ್ಲೇ ನೀವು ನೋಡ್ತಿರ್ಬೋದು, ರೂಲಿಂಗ್ ಬಿಜೆಪಿ ಅವರು 12 ಜನರನ್ನ ಚೇಂಜ್ ಮಾಡಿದ್ದಾರೆ. ಹೌದು. ಇನ್ನು ಬೇರೆ ಸ್ಟೇಟ್ಸ್ ಅಲ್ಲೂ ಅದೇ ಇದೆ ಇರ್ಬೋದು ಅಂತ ತಿಳ್ಕೊರಿ. ನನ್ನ ಪ್ರಶ್ನೆ ಏನಂದ್ರೆ, ಈ ಪಕ್ಷ ಆ ಪಕ್ಷ ಅನ್ನೋದು ಅಥವಾ ನಮಗೆ ಇಷ್ಟವಾಗಿರೋದು ನಿಮಗೆ ಇಷ್ಟವಾಗಿರೋದು ಅನ್ನೋದು ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಹೌದು. ಒಂದು, ಅದಕ್ಕೊಂದು ವೈಜ್ಞಾನಿಕ ಶಿಸ್ತಿಲ್ಲ. ಆಮೇಲೆ ನೋಡಿ, ಅದರಲ್ಲಿ 2 ಭಾಗ ಇದೆ. ಒಂದು ರಾ ಡೇಟಾ ಕಲೆಕ್ಟ್ ಮಾಡೋದು, ಇನ್ನೊಂದು ಡೇಟಾ ಪ್ರೊಸೆಸಿಂಗ್ ಮಾಡೋದು. ಜನರನ್ನ ಮಾತಾಡಿಸೋದು, ಮಾಹಿತಿ ತಕೊಳ್ಳೋದು ಒಂದಾದ್ರೆ, ಯಾಕಂದ್ರೆ ನಾವು ಯಾವ ಭಾರತೀಯನನ್ನು ಮಾತಾಡಿಸಿದ್ರು ನೇರವಾಗಿ ಅವರು ಮಾತಾಡೋದಿಲ್ಲ, ನಾವು ಇಂಡೈರೆಕ್ಟ್ ಆಗಿ ಮಾತಾಡಬೇಕಾಗ್ತದೆ. ಆ ಇಂಡೈರೆಕ್ಟ್ ಡೇಟಾನ ಪ್ರೋಸೆಸ್ ಮಾಡಲಿಕ್ಕೆ ಅದಕ್ಕೆ ಕ್ವಾಲಿಫೈಡ್ ಜನ ಇದ್ದಾರಾ, ಅದಕ್ಕೆ ಯಾವ ತಂತ್ರ ನೀವು ಉಪಯೋಗಿಸ್ತೀರಂತ ಯಾವ ಸಂಸ್ಥೆ, CSDS ಒಂದು ಬಿಟ್ರೆ ಯಾರ್ಯಾರು ತಮ್ಮ ಸ್ಯಾಂಪಲ್ ಸೈಜನ್ನಾಗ್ಲಿ ಅಥವಾ ಪ್ರೊಸೆಸಿಂಗ್ ಟೆಕ್ನಿಕ್ ಹೇಳೋದಿಲ್ಲ. ಎಲ್ಲರಿಗಿಂತ ಮುಖ್ಯವಾಗಿ ದ ಪ್ರೈಮಾರ್ಡಿಯಲ್ ಪ್ರಿನ್ಸಿಪಲ್ ಆಫ್ ಸರ್ವೆ ಈಸ್ ರ್ಯಾಂಡಮೈಸೇಷನ್. ಹೌದು. ಅಂದ್ರೆ ನೀವು ಒಂದು ಕ್ಷೇತ್ರದಲ್ಲಿ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ನೀವು ಜನರನ್ನ ಆರಿಸಿದರೆ, ರೆಸ್ಪಾಂಡೆಂಟ್ಸ್ ಅನ್ನ, ಆ ಸಮಾಜದಲ್ಲಿ ಯಾವ ಜಾತಿ ಜನಾಂಗದ ಧರ್ಮದ ಜನ ಇದ್ದಾರೋ ಅವ್ರನ್ನೆಲ್ಲ ರಿಪ್ರೆಸೆಂಟ್ ಮಾಡ್ಬೇಕದು. ಹೌದು. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. 1-2 ತಿಂಗಳ ಹಿಂದೆ ಡೆಲ್ಲಿಯ ಒಂದು ಸರ್ವೆ ಕಂಪನಿಯವರು ಇಲ್ಲಿ ನನ್ನ ಹತ್ರ ಬಂದಿದ್ರು, ಪ್ಲಸ್ ಮಾತಾಡಿದ್ರು. ಅವ್ರಿಗೆ ನಾನು ಕೇಳಿದೆ, ನಿಮ್ ಸ್ಯಾಂಪಲ್ ಸೈಜ್ ಏನಿದೆ ಅಂದ್ರೆ, ಅವ್ರು ಫಸ್ಟಿಗೆ ಹೇಳಲಿಲ್ಲ. ಇಲ್ಲ, ನಾನು ಬರೆಯುವುದಿಲ್ಲ, ಇದು ನನ್ನ ಮಾಹಿತಿಗಾಗಿ ಹೇಳ್ರಿ ಅಂದಾಗ ಅವರು ಒಂದು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 12 ಜನರನ್ನು ಮಾತಾಡಿಸಿದ್ದೇವೆ ಅಂತ ಹೇಳಿದ್ರು. ಈಗ 140 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ, 100 ಕೋಟಿ ಜನ ಮತದಾನ ಮಾಡುವ ದೇಶದಲ್ಲಿ, ನೀವು ಒಂದು ಲೋಕಸಭಾ ಕ್ಷೇತ್ರದಲ್ಲಿ 16ರಿಂದ 18 ಲಕ್ಷ ಜನ ಇದ್ದಾರೆ. ಅದರಲ್ಲಿ ನೀವು 12 ಜನರನ್ನ ಮಾತಾಡಿಸ್ತೀನಿ ಅಂದ್ರೆ ಅದು ದೊಡ್ಡ ಜೋಕ್ ಆಗ್ತದೆ. ಇದು ಒಂದನೇದು. ಎರಡನೇದು, ಇಲೆಕ್ಷನ್ ಕಮಿಷನ್ ಅವರು ಹೆಂಗೆ ಕೆಲವು ಮಾಹಿತಿಗಳನ್ನು ಕೊಡ್ಲಿಕ್ಕೆ ಹಿಂಜರಿತಾ ಇದ್ದಾರೋ, ಈ 17C ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೋ, ಭಾರತೀಯರಿಗೆ ಇದರ ಮಾಹಿತಿಯ ಹಕ್ಕು ಇಲ್ಲ, ಇದು ಬೇಕಾಗಿಲ್ಲ ಅಂತ ಕೋರ್ಟಲ್ಲಿ ಹೇಳ್ತಾ ಇದ್ದಾರೋ, ಅದೇ ರೀತಿ ಅನೇಕ ಸರ್ವೆ ಕಂಪನಿಗಳು, ಅಫ್ಕೋರ್ಸ್ ಅವು ಖಾಸಗಿ ಕಂಪನಿಗಳು, ಆದರೆ ಪಬ್ಲಿಕ್ ಇಂಟ್ರೆಸ್ಟ್ ದೃಷ್ಟಿಯಿಂದ ಅವರು ತಮ್ಮ ತಂತ್ರಜ್ಞಾನವನ್ನು ಮತ್ತು ತಮ್ಮ ಡೇಟಾ ಸೆಟ್ ಅನ್ನ ಅವರು ರಿವೀಲ್ ಮಾಡಬೇಕಾಗ್ತದೆ. ಯಾರು ಮಾಡ್ತಾ ಇಲ್ಲ. ಇನ್ನೊಂದು ಹೇಳ್ತೇನೆ ನಿಮಗೆ, 3ನೇ ಪಾಯಿಂಟ್. ಈ ಮಾಧ್ಯಮ ಕಂಪನಿಗಳು, ಪ್ರಿಂಟ್ ಇರ್ಬೋದು, ಟಿವಿ ಇರ್ಬೋದು, ಯಾರು ನೇರವಾಗಿ ಸರ್ವೆ ಮಾಡ್ತಾ ಇಲ್ಲ, ಅಲ್ಲೊಂದು ಇಲ್ಲೊಂದು ಇಬ್ಬರನ್ನ ಬಿಟ್ರೆ. ಅವರು ಬೇರೆ ಕಂಪನಿಗಳ ಡೇಟಾ ತಗೊಂಡು ಮಾತಾಡ್ತಾ ಇದ್ದಾರೆ.
ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ. ಬೆಂಗಳೂರಿನಲ್ಲಿಯೇ ಭಾಳ ದಿವಸ ಕೆಲಸ ಮಾಡಿದ ಒಬ್ಬ ಪತ್ರಕರ್ತನಿಗೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳ ಸಾಮಾಜಿಕ ಮತ್ತು ರಾಜಕೀಯ ಸಂಸ್ಕೃತಿ ಗೊತ್ತಿರಬೇಕಂತ ಇಲ್ಲ. ಹೌದು. ಸಿಮಿಲರ್ಲಿ ಉತ್ತರ ಕರ್ನಾಟಕದಲ್ಲೇ ತಮ್ಮ ಜೀವನ ಮುಗಿಸಿದ ಪತ್ರಕರ್ತರಿಗೆ ಅನೇಕರಿಗೆ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಡುವೆ ವ್ಯತ್ಯಾಸ ಗೊತ್ತಿರುವುದಿಲ್ಲ. ಹೌದು. ಇಲೆಕ್ಷನ್ ರಿಪೋರ್ಟಿಂಗ್ ಹೆಂಗೆ ಅಂದ್ರೆ, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಗ್ರೌಂಡ್ ಅಲ್ಲಿ ಇರದೇ ಇದ್ರೆ ನಿಮಗೇನು ಗೊತ್ತಾಗುದಿಲ್ಲ. ನಿಜ. ಹಿಂಗಾಗಿ ಡೇಟಾ ಅನಾಲಿಸಿಸ್, ಡೇಟಾ ಕ್ರಂಚಿಂಗು, ಮಲ್ಟಿ ಡೇಟಾ ಟೆಕ್ನಾಲಜಿ, ಬಿಗ್ ಲ್ಯಾಂಗ್ವೇಜ್, ಬಿಗ್ ಡೇಟಾ ಅಂತ ಇವ್ರು ಏನು ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ದೊಡ್ಡ ಮಾಹಿತಿ ಇದೆ. ನಾಳೆ ಭವಿಷ್ಯ ಅದೇ ಕ್ಷೇತ್ರದಲ್ಲಿದೆ, ನಾವು ಒಪ್ಕೋತೇನೆ. ಆದರೆ ನಾವು ದೂರ ನಿಂತುಕೊಂಡು ಈ ಡೇಟಾಗಳನ್ನು ನೋಡಿದ್ರೆ, ಅದರಿಂದ ನಮ್ಮ ಅಭಿಪ್ರಾಯಗಳನ್ನು ರೂಪಿಸಿಕೊಂಡಿದ್ರೆ ಅದು ಸತ್ಯಕ್ಕೆ ದೂರವಾಗಿರ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ನಾನು ಒಂದು ಕ್ಲಾರಿಫಿಕೇಶನ್ ಏನಂದ್ರೆ, ಈಗ ತೋರಿಸ್ತಾ ಇರೋ ಎಕ್ಸಿಟ್ ಪೋಲ್ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಜೂನ್ 4ನೇ ತಾರೀಕಿಗೆ ಎಕ್ಸಿಟ್ ಪೋಲಿಗೆ ವಿರುದ್ಧವಾದ ಫಲಿತಾಂಶ ಬರ್ತಾ ಇದೆ ಅಂತೂ ನಾನು ಹೇಳ್ತಾ ಇಲ್ಲ. ನಾನು ಸರ್ವೆ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಹಿಂಗಾಗಿ ನಿನ್ನೆ ಸುಮಾರು 9 ಮೇಜರ್ ಸರ್ವೆಗಳು ಬಂದಿದೆ. ಅದರಲ್ಲಿ 300 to 402 ಬಿಜೆಪಿಗೆ ಎಲ್ಲರೂ ಕೊಟ್ಟಿದ್ದಾರೆ, ಆಲ್ ಇಂಡಿಯಾ. ಕರ್ನಾಟಕದಲ್ಲಿ ಸುಮಾರು 20 ಆಸ್ಪಾಸಿಗೆ ಕೊಟ್ಟಿದ್ದಾರೆ. ಅವೆಲ್ಲರ ಕೆಲವನ್ನಂತೂ ನಾನು ನೋಡಿದ್ದೇನೆ. ಆದರೆ ನನಗೆ ಯಾವುದರ ಮೇಲೆಯೂ ಅದರ ಮೇಲೆ ವಿಶ್ವಾಸ ಇಲ್ಲ. ಋಷಿಕೇಶ್ ದೇಸಾಯಿ ಅವರು ಮಾತಾಡ್ತೀನಿ ನನ್ನ ಜೊತೆಗೆ. ಆದರೆ ವಿಶೇಷವಾಗಿ ಬೆಳಗಾವಿ ಭಾಗದಲ್ಲಿ ಯಾವ ಸ್ವರೂಪದ ಒಂದು ಚುನಾವಣೆ ಈ ಬಾರಿ ನಡೆದಿದೆ ಅನ್ನೋದ್ರ ಬಗ್ಗೆ ತಮ್ಮ ಹತ್ರದಿಂದ ಕ್ವಿಕ್ ಆಗಿ ಒಂದು ರಿಯಾಕ್ಷನ್ ಅನ್ನು ತೆಗೆದುಕೊಳ್ತೀನಿ. ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.